ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ನೋಡ್ರಿ ನಾನು ಆಲೂಗಡ್ಡೆ ಬಜ್ಜಿ, ಹೀರೆಕಾಯಿ ಬಜ್ಜಿ ಮತ್ತು ಕಾಂದ ಬಜ್ಜಿನ ಮಾಡೋದನ್ನು ತೋರಿಸಿದ್ದೀನಿ. ಈಗ ಆಲೂಗಡ್ಡೆ ಬಜ್ಜಿ ಮತ್ತು ಹೀರೆಕಾಯಿ ಬಜ್ಜಿ ಒಂದೇ ಥರ ಹಿಟ್ಟು ಕಲಿಸ್ಕೊಂಡು ಮಾಡ್ಕೋಬೋದ್ರಿ. ಆಮೇಲೆ ಕಾಂದ ಬಜ್ಜಿನೂ ಮಾಡೀನಿ. ಇವು ನೋಡ್ರಿ ಸೂಪರ್ ಟೇಸ್ಟಿಯಾಗಿರ್ತಾವೆ. ಈ ಚಳಿಗಾಲಕ್ಕೆ ಏನಾದರೂ ಸ್ನ್ಯಾಕ್ಸ್ ತಿನ್ಬೇಕಂತಂದ್ರೆ ಈ ಥರ ದಿಢೀರ್ ಅಂಥೇಳಿ ಬಜ್ಜಿಗಳನ್ನು ಮಾಡ್ಕೊಂಡು ತಿನ್ನಿರಿ, ಸೂಪರ್ ಟೇಸ್ಟಿಯಾಗಿರ್ತಾವೆ. ಮೇಲೆ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಕರ್ಕೊಂಡು ತಿಂದ್ವಿ ಅಂದ್ರೆ ಇನ್ನೂ ಟೇಸ್ಟಿಯಾಗಿರ್ತಾವೆ. ಈಗ ಇವೆಲ್ಲ ಬಜ್ಜಿಗಳನ್ನು ಹೆಂಗೆ ಮಾಡಿದ್ದೀವಿ ಅಂಥೇಳಿ ನೋಡ್ಕೊಂಡು ಬನ್ನಿರಿ. ಮೊದಲಿಗೆ ನೋಡಿರಿ, ನಾನು ಕಾಂದ ಬಜ್ಜಿ ಕಲಿಸೋದನ್ನು ತೋರಿಸಾಕತ್ತೀನಿ. ಈಗ ಒಂದು 3 ಉಳ್ಳಾಗಡ್ಡಿ ತೊಗೊಂಡಿದ್ದೆ. ಈ 3 ಉಳ್ಳಾಗಡ್ಡಿನ ಉದ್ದಕ್ಕೆ ಹೆಚ್ಕೊಂಡು ಈಗ ಚೆಂದಂಗೆ ಈ ಥರ ಮಾಡ್ಕೊಂಡು ಅಂತಂದ್ರೆ ಅವೆಲ್ಲ ಬಿಡಿ ಬಿಡಿ ಆಗ್ತಾವೆ. ಈಗ 2 ಸ್ಪೂನ್ದಷ್ಟು ನಾನು ಕಡಲೆ ಹಿಟ್ಟನ್ನು ತೊಗೊಂಡಿನಿ ರೀ. ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ, ಒಂದು ಚಿಟಿಕೆ ಅರಿಶಿನ ಪುಡಿ, ಖಾರ ನಿಮಗೆ ಎಷ್ಟು ಬೇಕು ನೋಡ್ಕೊಂಡು ಖಾರನ ಹಾಕ್ಕೊಳ್ರಿ. ಒಂದು ಸ್ವಲ್ಪ ಅಡುಗೆ ಸೋಡಾನ ಹಾಕ್ಕೊಂಡಿನಿ. ಈಗ 1 ಸ್ಪೂನ್ದಷ್ಟು ಚಿರೋಟಿ ರವೆನ ಹಾಕ್ಕೊಂಡಿನಿ ರೀ. ಈ ಚಿರೋಟಿ ರವೆ ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಬರ್ತಾವೆ ಮತ್ತು ತಿನ್ನೋಕ್ಕೂ ಟೇಸ್ಟಿಯಾಗಿರ್ತೈತಿ. ಈಗ ಇದನ್ನೆಲ್ಲ ಚೆಂದಂಗೆ ಕಲಿಸ್ಕೋಬೇಕ್ರಿ. ಕಲಿಸ್ಕೊಂಡು ಒಂದು ಸ್ವಲ್ಪ ಕೈಗೆ ನೀರು ಹಾಕ್ಕೊಂಡಿನಿ. ಇದಕ್ಕೆ ಕಾಂದ ಬಜ್ಜಿಗೆ ಜಾಸ್ತಿ ನೀರೇನು ಹತ್ತೋದಿಲ್ಲ, ಯಾಕಂದರೆ ಈ ಉಳ್ಳಾಗಡ್ಡಿ ಒಳಗೆ ನೀರು ಬಿಡ್ತೈತಲ್ರಿ, ಅದಕ್ಕೆ ಜಾಸ್ತಿ ನೀರು ಬೇಕಾಗೋದಿಲ್ಲ ಕಾಂದ ಬಜ್ಜಿಗೆ. ಈಗ ಒಂದು ಸ್ವಲ್ಪ ಅಜ್ವಾನನ ಕೈಯೊಳಗೆ ತಿಕ್ಬಿಟ್ಟು ಹಾಕ್ಕೊಳಕತ್ತೀನಿ. ಇದು ಹಾಕ್ಕೊಳ್ಳೋದ್ರಿಂದ ಈ ಕಡಲೆ ಹಿಟ್ಟದ್ದು ಗ್ಯಾಸ್ಟ್ರಿಕ್ ಆಗುತ್ತಲ್ರಿ, ಅದು ಆಗೋದಿಲ್ಲ. ಈಗ ಕಾಂದ ಬಜ್ಜಿಗೆ ಕಲಿಸಿದ್ದಾಯ್ತು. ಈಗ ಬಟಾಟಿ ಬಜ್ಜಿ ಮತ್ತು ಹೀರೆಕಾಯಿ ಬಜ್ಜಿಗೆ ಕಲ್ಸ್ಕೊಂಡು ಬನ್ನಿರಿ. ಈಗ 1-2 ಸ್ಪೂನ್ದಷ್ಟು ನಾನು ಕಡಲೆ ಹಿಟ್ಟನ್ನು ತೊಗೊಂಡಿನಿ. ಒಂದು ಸ್ವಲ್ಪ ಅಜ್ವಾನನ ಕೈಯಿಂದ ತಿಕ್ಕಿ ಹಾಕ್ಕೊಂಡೆ. ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನು ಜೀರಿಗೆ, ಒಂದು ಅರ್ಧ ಸ್ಪೂನು ಅರಿಶಿನದ ಪುಡಿ, ಒಂದು ಸ್ವಲ್ಪ ಖಾರ, ಒಂದು ಚಿಟಿಕೆ ಅಡುಗೆ ಸೋಡಾ, ಇದನ್ನೆಲ್ಲ ಹಾಕ್ಕೊಂಡು ಚೆಂದಂಗೆ ಹಂಗೆ ಡ್ರೈಯಾಗೆ ಫಸ್ಟಿಗೆ ಕಲಿಸ್ಕೋಬೇಕ್ರಿ. ಈಗ ನೀರು ಹಾಕ್ಕೋಬೇಕ್ರಿ. ಇದು ಜಾಸ್ತಿ ತೆಳುವೂ ಅಲ್ಲ, ಜಾಸ್ತಿ ಗಟ್ಟಿನೂ ಇಲ್ಲ, ಮೀಡಿಯಮ್ ಹದಕ್ಕೆ ನಾವು ಕಲಿಸ್ಕೋಬೇಕಾಗತ್ತೆ. ಇದನ್ನು ಒಂದು ಸತಿ ಈ ಥರ ನೀರು ಹಾಕ್ಕೊಂಡು ಗರ ತಿರುಗಿಸ್ಕೊಂಡೆ ಅಂತಂದರೆ ಇದರೊಳಗೆ ಏನಿರೋ ಗಂಟುಗಳೆಲ್ಲ ಬಿಟ್ಕೋತಾವು. ಈಗ ಇದು ಆಲೂಗಡ್ಡೆ ಬಜ್ಜಿಗೆ ಮತ್ತು ಹೀರೆಕಾಯಿ ಬಜ್ಜಿಗೆ ಕಡಲೆ ಹಿಟ್ಟು ಕಲಿಸ್ಕೊಂಡಿವಿ ರೀ. ಇದರಿಂದ ಮೆಣಸಿನ್ಕಾಯಿ ಬಜ್ಜಿನೂ ಇದೇ ಹಿಟ್ಟಿನಿಂದನೂ ಮಾಡ್ಕೋಬೋದು. ಈ ಹೀರೆಕಾಯಿ ಬಜ್ಜಿ, ಬದನೆಕಾಯಿ ಬಜ್ಜಿ, ಯಾವ ಬಜ್ಜಿನೂ ಬೇಕಾದ್ರೂ ಇದರಿಂದ ಮಾಡ್ಕೋಬೋದು ನೋಡ್ರಿ. ಈ ಹಿಟ್ಟಿಂದ ಇದೇ ಥರ ಮಾಡಿ ಕಲಿಸ್ಕೊಂಡು ನಾವು ಯಾವುದಾದ್ರೂ ತರಕಾರಿನ ಸ್ಟಫಿಂಗ್ ಮಾಡಿ ಮಾಡ್ಕೋಬೋದು. ಈಗ ನೋಡಿರಿ, ಹೀರೆಕಾಯಿ ಮತ್ತು ಆಲೂಗಡ್ಡೆನ ಹೆಚ್ಕೊಂಡಿನಿ. ನಿಮ್ಗೆ ಯಾವ ಸೇಪ್ ಬೇಕು ನೋಡಿಕೊಂಡು ಆ ಥರ ಸೇಪಲ್ಲಿ ಕಟ್ ಮಾಡಿಕೊಡ್ರಿ. ಈಗ ಫಸ್ಟಿಗೆ ನಾನು ಮೆಣಸಿನ್ಕಾಯಿನ ಕರೆದ್ಮೇಲೆ ಈಗ ಎಣ್ಣೆ ಚೆಂದಂಗೆ ಕಾದೈತೆ ಅಂತ ನೋಡಿಕೊಂಡು ಕಾಂದ ಬಜ್ಜಿನ ಬಿಟ್ಕೊಳಕತ್ತೀನಿ. ಕಾಂದ ಬಜ್ಜಿ ಬಿಡೋಕ್ಕೆ ಮುಂದಾಗಿ ಏನೈತ್ರಿ, ಗ್ಯಾಸ್ ಫುಲ್ ಸಣ್ಣನೇ ಇಡಬೇಕ್ರಿ. ಈ ಗುಳ್ಳೆಗಳೆಲ್ಲ ಹಾಕಿದ ಮೇಲೆ ಗುಳ್ಳೆಗಳು ಬಿಡ್ತಾವೆ. ಆ ಗುಳ್ಳೆಗಳೆಲ್ಲ ಕಡಿಮೆ ಆದಮೇಲೆ ಹೊಳಿಸಿ ಹಾಕ್ಕೋಬೇಕ್ರಿ. ಅಂದ್ರನ ಕಾಂದ ಬಜ್ಜಿ ಚೆಂದಂಗೆ ಒಂದಕ್ಕೊಂದು ಅಂಟ್ಕೊಳಂಗಿಲ್ಲ. ಈಗ ನೋಡ್ರಿ, ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಕಾಂದ ಬಜ್ಜಿನ ಫ್ರೈ ಮಾಡ್ಕೊಂಡ್ವಿ ಅಂತಂದ್ರೆ ಕಾಂದ ಬಜ್ಜಿ ರೆಡಿ ಆಯಿತು. ಈಗ ಹೀರೆಕಾಯಿ ಬಜ್ಜಿನೂ ಇದ್ರೊಳಗೆ ಎದ್ದಿ ಈ ಎಣ್ಣೆ ಒಳಗೆ ಬಿಟ್ಕೊಂಡ್ವಿ ಅಂದ್ರೆ ಹೀರೆಕಾಯಿ ಬಜ್ಜಿನೂ ಅದು ನೋಡ್ರಿ. ಈಗ ನೋಡ್ರಿ, ಆಲೂಗಡ್ಡೆ ಬಜ್ಜಿಗಿಂತ ಹೀರೆಕಾಯಿ ಬಜ್ಜಿ ಸೂಪರ್ ಟೇಸ್ಟಿಯಾಗಿರ್ತಾವೆ. ಇವು ಹೀರೆಕಾಯಿ ಸ್ವಲ್ಪ ಸಣ್ಣ ಇದ್ದು ಅಂತೇಳಿ ಬಜ್ಜಿ ಸಣ್ಣ ಆಗ್ಯಾವು. ಇಲ್ಲಾಂದರೆ ಹೀರೆಕಾಯಿ ದೊಡ್ಡ ಇದ್ದು ಅಂದ್ರೆ ದೊಡ್ಡ ಬಜ್ಜಿ ಆಗ್ತಾವೆ ನೋಡ್ರಿ. ಹೀರೆಕಾಯಿ ಬಜ್ಜಿನೂ ರೆಡಿ ಆಯಿತು. ಈಗ ಅದೇ ಥರನ ಆಲೂಗಡ್ಡೆ ಬಜ್ಜಿನೂ ಈ ಹಿಟ್ಟೊಳಗೆ ಎದ್ದಿ ನಾವು ಕರೆದ್ಕೊಂಡ್ವಿ ಅಂತಂದ್ರೆ ಆಲೂಗಡ್ಡೆ ಬಜ್ಜಿನೂ ರೆಡಿ ಆಯ್ತು ನೋಡ್ರಿ. ಆಲೂಗಡ್ಡೆ ಬಜ್ಜಿನೂ ರೆಡಿ ಆಯಿತು. ಈ ಚಳಿಗಾಲಕ್ಕೆ ಏನಾದರೂ ತಿನ್ಬೇಕನ್ಸುತ್ತೆ ಸಾಯಂಕಾಲ ಹೊತ್ತು ಈ ಥರ ಬಜ್ಜಿಗಳನ್ನು ಮಾಡಿಕೊಂಡು ತಿಂದ್ವಿ ಅಂತಂದ್ರೆ ಸೂಪರಾಗಿರುತ್ತೆ. ಒಂದು ಸತಿ ಈ ಥರ ಟ್ರೈ ಮಾಡಿ ನೋಡಿರಿ. ಆಮೇಲೆ ಕಾಂದ ಬಜ್ಜಿಗೆ ಚಿರೋಟಿ ರವೆ ಹಾಕೋದನ್ನು ಮರೆಯೋಕ್ಕೆ ಹೋಗ್ಬೇಡ್ರಿ, ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ನೋಡಿರಿ. ಕಾಂದ ಬಜ್ಜಿ, ಹೀರೆಕಾಯಿ ಬಜ್ಜಿ, ಆಲೂಗಡ್ಡೆ ಬಜ್ಜಿನ ಎಲ್ಲನೂ ರೆಡಿ ಆದವು ನೋಡಿರಿ. ಇದು ವಿದಿನ್
ಒಂದು ಅರ್ಧ ಗಂಟೆ ಒಳಗೆ ಇವೆಲ್ಲನೂ ರೆಡಿ ಮಾಡ್ಕೊಂಬಿಡ್ಬೋದು. ಈಗ ಮ್ಯಾಲೆ ಮೆಣಸಿನ್ಕಾಯಿ ಕರೆದ್ಬಿಟ್ಟು ತಿಂದ್ವಿ ಅಂತಂದ್ರೆ ಸೂಪರಾಗಿರುತ್ತೆ. ಈ ವಿಡಿಯೋ ಏನಾದರೂ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರೆಯೋಕೆ ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ನಮಸ್ಕಾರ ಎಲ್ಲರಿಗೂ, ನಾಳೆ ಸಿಗೋಣ.